ಜಸ್ಟ್ ಇವಾಗ ರೆಸ್ಟೋರೆಂಟ್ಗೆ ಹೋಗಿದ್ದೆ, ನೋಡಿದ್ರೆ ಅವಳು ಚಿಕನ್ ಕೊಡಮ್ಮ ಅಂದರೆ ಬೀಫ್ ಕೊಟ್ಟಳು, ಹಂಗೆ ಹೋಗಿದ್ಬಿಟ್ಟು ವಾಪಸ್ ಸಿಕ್ಬಿಟ್ಟು ಬಂದಿದ್ದಾಯಿತು. ಸುಮ್ಮನೆ 20 ರೂಪಾಯಿ ವೇಸ್ಟ್. ಊಟನೇ ಸಿಗಲ್ಲ, ಅದೇ ಮೇನ್ ಪ್ರಾಬ್ಲಮ್ಮು. ಎಲ್ಲ ಅವ್ರದ್ದೇ, ಎಲ್ಲ ಬೀಫ್ ಪೋರ್ಕೆ ಜಾಸ್ತಿ ತಿನ್ನೋದು. ಹೈ ಪೀಪಲ್, ಜಸ್ಟ್ ಇವಾಗೆದ್ದು ಫ್ರೆಶ್ ಅಪ್ ಆಗಿ ಡೇ3 ಕವರ್ ಮಾಡ್ತಾಯಿದ್ದೀನಿ. ಫಿಶರ್ಮನ್ ಮಕಾವು ಐ ಲೆಫ್ಟ್ ಓವರ್ ಟುಡೇ, ಅದನ್ನ ಕವರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬಿಟ್ಟು ಸನ್ನಿ ಆಗಲೇ 12 ಗಂಟೆ ಇದೆ. ಜಸ್ಟ್ ಇನ್ 2 hours ಕವರ್ ಮಾಡಿಕೊಂಡು ಜಸ್ಟ್ ಐ ವಾಂಟ್ ಟು ಲೀವ್ ಮಕಾವು. ಸ್ಯಾಟರ್ಡೆ ಸಂಡೇ ಅಂತೂ ಏನಾದರೂ ಅಪ್ಪಿ ತಪ್ಪಿ ಏನಾದರೂ ಸಿಕ್ಕಾಕೊಂಡ್ರೆ, ಬುಕ್ಕಿಂಗ್ ಏನೋ ಕ್ಯಾನ್ಸಲ್ ಆಯಿತು ಅಂದರೆ IRD PRD ಚಾರ್ಜ್ ಮಾಡ್ತಾರೆ ಅಷ್ಟೇ. ಏನು ಹಬ್ಬ ಅಂದರೆ ಒಂದು 5 ಸ್ಟಾರ್ ಹೋಟೆಲ್ ಚಾರ್ಜ್ ಮಾಡೋಷ್ಟು ಮಾಡ್ತಾರೆ. 8,000 7,000 ಜಸ್ಟ್ ಫಾರ್ ಸ್ಮಾಲ್ ರೂಮ್. ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಅದಕ್ಕೆ ಫಸ್ಟ್ ಪ್ರಯರ್ ಬುಕ್ಕಿಂಗ್ ಮಾಡಿ ರಿಕ್ವೆಸ್ಟ್. ನಾನು ಲೆಫ್ಟ್ ಸೈಡಲ್ಲಿ ಟರ್ನ್ ಮಾಡ್ತಿದ್ದಾರಲ್ಲ, ಅದು ಬಂದು ಬಸ್ ಸ್ಟಾಪ್ ಎಲ್ಲಿ ನಾವು ಇಳ್ಕೊಬೇಕು ಹತ್ತಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ನು, ಮತ್ತು ಸ್ಟಾಪ್ ಎಲ್ಲಿ ಅಂತ ಇಂಡಿಕೇಟ್ ಆಗುತ್ತೆ. ಇದು ಈ ಬೇಕರಿಲೇ ಹೇಳಿದ್ದು ನಾನು. ಇಲ್ಲಿ ಸಿಟ್ಟಿಂಗ್ ಏರಿಯಾ ಇರಲಿಲ್ಲ, ಸೊ ರ್ಯಾಂಡಮಾಗಿ ಚೂಸ್ ಮಾಡಿದೆ. ಬಟ್ ಫೈನಲಿ ನಾನು ಬೀಫ್ನ ತೊಗೊಂಡೆ, ಸೊ ಅದಕ್ಕೆ ಮೂವ್ ಆನ್ ಆದೆ. ನೆಕ್ಸ್ಟ್ ಶಾಪ್ ಬಂದೆ. ಇಲ್ಲಿ ಬಂದು ಆಲ್ಮೋಸ್ಟ್ ಪ್ರಾನು, ಫಿಶ್ಶು, ಇದರ ಡಿಫ್ರೆಂಟ್ ವೆರೈಟಿ, ಚಿಕನ್ಸು ಎಲ್ಲ ಡಿಫ್ರೆಂಟ್ ವೆರೈಟೀಸಲ್ಲಿದೆ. ಇದು ಟಚ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಸೊ ಇದು ಬಂದು ಇನ್ಸೈಡ್ ಏರಿಯಾ. ಆರ್ಡರ್ ಮಾಡಿದೆ ನಾನು ಪ್ರಾನ್ ನೂಡಲ್ಸು. ಇಲ್ಲೆಲ್ಲ ಹೆಂಗೆ ಅಂದರೆ ಫಸ್ಟೇ ಪೇ ಮಾಡಿಬಿಡ್ಬೇಕು, ಯಾಕಂದರೆ ಇಂಟರ್ನ್ಯಾಷ್ನಲ್ ಆಗಿರೋದ್ರಿಂದ ಸಮ್ಟೈಮ್ಸ್ ಕಾರ್ಡ್ ಡಿಕ್ಲೈನ್ಸ್ ಆಗುತ್ತೆ. ಸೊ ಅವ್ರು ರಿಸ್ಕ್ನ ಬೇರ್ ಮಾಡೋಕ್ಕೆ ರೆಡಿ ಇರಲ್ಲ, ಅದಕ್ಕೋಸ್ಕರ ಫಸ್ಟೇ ಟ್ರಾನ್ಸಾಕ್ಷನ್ನ ಮಾಡಿಸ್ಕೊಳ್ತಾರೆ. Kaya break time, bigyan mo ng hindi, yung alarm ba? Ako kain niya. Alam, may natira. Kasi ililigpit mo, di ba? Bago siya dumating, ililigpit mo na. Pero picture mo kung 3:30. Sabi kung may natira, picture mo. Tapos makita mo sa kanya ito yung... Okay? No cold, no cold. Ha? No cold. No color. ಮೌತೊಂಗ ಆ್ಯಕ್ಚುಲಿ ಮೌತೊಂಗ. ಓಕೆ, ಲೆಟ್ ಇಟ್ ಬಿ. ಹಾಂ, ಈಗ ನೋಡ್ತಿರೋದು ಸ್ಟಫ್ ಮಾಡ್ತಿರೋದು ಚಿಕನ್ನು, ಬೀಫು, ಪೋರ್ಕು, ಪ್ರಾನು ಸ್ಟಫ್ ಮಾಡಿ ಇನ್ಸೈಡಲ್ಲಿ ಫಿಲ್ ಮಾಡಿ, ಸೊ ಅದನ್ನ ರೋಸ್ಟ್ ಮಾಡಿ ಕೊಡ್ತಾರೆ. ಇವ್ರು ನನ್ನ ಬಿಸೈಡಲ್ಲಿ ಕೂತಿದ್ರು. ನಾನು ಹಂಗೆ ಕ್ಯಾಶುವಲಾಗಿ ಕಾನ್ವರ್ಸೇಷನ್ ಮಾಡ್ತಾ ಅವ್ರಿಗೆ ಕೇಳಿದೆ ನಾನು ಬಸ್ಸಲ್ಲಿ ಹೆಂಗೆ ಟ್ರಾವೆಲ್ ಮಾಡೋದಂತ. ಸೊ ಅವ್ರ ಆ್ಯಪ್ನ ಓಪನ್ ಮಾಡಿ ಸರ್ ನನಗೆ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಮಲ್ಟಿಪಲ್ ಬಸ್ನ ಕ್ಯಾಚ್ ಮಾಡಬೇಕಿತ್ತು ನಾನು. ಸೊ ಅವ್ರ ಸಜೆಷನ್ ಮೇಲೆಗೆ ಸೊ ಮೂವ್ ಆನ್ ಆದೆ. ಬನ್ನಿ ನಿಮ್ಗೆ ಹೇಳ್ತೀನಿ ಹೆಂಗೆ ಟ್ರಾವೆಲ್ ಮಾಡಬೇಕು ಅಂತ. ಅದನ್ನ ತೋರಿಸಿದ್ನಲ್ಲ, ಟ್ರೈ ಮಾಡಿದೆ. ಕ್ರ್ಯಾಬ್ ನೂಡಲ್ಸ್ ಸಮಥಿಂಗ್, ಅದು ಹೆಸರನ್ನೇ ಮರ್ತೋಯ್ತಿದ್ದೀನಿ. ಬಟ್ ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಟೇಸ್ಟ್ ಹೋಗ್ತಾ ಹೋಗ್ತಾ ನೂಡಲ್ಸೇ ಜಾಸ್ತಿ ಇತ್ತು. 400 rupees ಆಲ್ಮೋಸ್ಟ್. ನೂಡಲ್ಸ್ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ, ಬಿಟ್ಬಿಟ್ಟೆ. ಬಟ್ ಓಕೆ, ಒನ್ ಟೈಮ್ ಯು ಕ್ಯಾನ್ ಟ್ರೈ. ನೈನ್ಗೆ ಫಿಶರ್ಮನ್ ರಾಕ್ಗೆ ಹೋಗುತ್ತಂತೆ. ಜಸ್ಟ್ ಐ ಟುಕ್ ಸಜೆಷನ್ಸ್ ಫ್ರಮ್ ಲೆಟ್ಸ್ ಸಿ. ಇದು ಸೇಮ್ ಬಸ್ಸು ರೂಟು ಮತ್ತು ಬಸ್ ಯಾವಾಗ ಬರುತ್ತೆ ಅಂತ. ಸಿಕ್ಕಾಪಟ್ಟೆ ರಶ್ ಇದೆ. ಫೈನಲಿ ಬಸ್ ಸಿಕ್ತು. ನಾನು ಇವಾಗ ಮಕಾವು ಫಿಶರ್ಮನ್ ರಾಫ್ಟ್ ಕಡೆ ಹೋಗ್ತಾ ಇದ್ದೀನಿ. ಅದು ಆಲ್ಮೋಸ್ಟ್ ಆ ಕಡೆ ಕೋಸ್ಟಲ್ ಕಡೆಗೆ ಬರುತ್ತೆ, ಫೈನಲ್ ಎಂಡ್. ಸೊ ಈ ರೋಡ್ ಎಂಡಲ್ಲಿದೆ ಅದು. ಈಗ ನಾನು ಬಸ್ಸಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿಂದ ಏನು ಒಂದು 20 minutes ಹಾರ್ಡ್ಲಿ ಟೈಮ್ ತೊಗೊಳುತ್ತೆ. ರೋಡ್ ಇವತ್ತು ಸಂಡೇ ಆಗಿರೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ಫ್ರೀನೇ ಇತ್ತು. ಇವತ್ತು ನನಗೆ ಬಸ್ಸಲ್ಲಿ ಏನು ಚಾರ್ಜಸ್ ಇಲ್ಲ ಅಂತ ಒಬ್ಬರು ನನ್ನ ಫ್ರೆಂಡ್ ಹೇಳಿದ್ರು. ಬಟ್ ಏನಕ್ಕೆ ಅಂತ ರೀಸನ್ಸ್ ಗೊತ್ತಾಗಲಿಲ್ಲ. ಸೊ ನನಗೇನು ಅಂದ್ಬಿಟ್ಟು ಮನಿ ಸೇವ್ ಆಯ್ತಲ್ಲ ಅಂತ ನಾನು ಟ್ರಾವೆಲ್ ಮಾಡಿದೆ. ಯಾವುದು ಬೆಸ್ಟು ಅಂತ ಈಸಿಯಾಗಿ ಆರಾಮಾಗಿ ಓಡಾಡ್ಬೋದು. ಸಂಡೇ ಐ ಥಿಂಕ್ ಬಸ್ಗೆ ನೋ ಟಿಕೆಟ್ ಅಂತ ಅನ್ಕೊತೀನಿ. ಸಮ್ವನ್ ಟೋಲ್ಡ್ ದಟ್ ನೋ ಮನಿ ಟುಡೇ, ಲೈಕ್ ದಟ್ ಮೀನ್ಸ್ ಕಾಸ್ಟ್ ಫ್ರೀ ಅಂತ ಹೇಳಿದ್ರು. ಸೊ ಬಸ್ಸು
ಈಗ ನೋಡ್ತಿದ್ದಾರಲ್ಲ ಇದೇ ಮಕಾವು ಫಿಶರ್ಮ್ಯಾನ್ ರಾಫ್ಟ್ ಅಂತ ಹೇಳಿ, ಇದು ಆಲ್ಮೋಸ್ಟ್ ರೋಮನ್ ಆರ್ಕಿಟೆಕ್ಚರಲ್ಲಿ ಬಿಲ್ಡ್ ಆಗಿರೋದು. ಇಲ್ಲಿದ್ದಾರಲ್ಲ ಇವರು ನಮ್ಮ ಇಂಡಿಯಾದವರೇ ಅಂತೆ, ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಜನ ಸಿಕ್ಕಿದ್ರಪ್ಪ. ದಿಸ್ ಇಸ್ ಟವರ್. ಏನಿದೆ ಟವರ್ ಮೇಲೆ ಕುದುರೆ ಏನೋ ಇದೆ. ಜಸ್ಟ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ಮೋರ್. ದಿಸ್ ಇಸ್ ಫಿಶರ್ಮನ್ ವೆಸ್ಟ್. ದಿಸ್ ಗೋಯಿಂಗ್ ಎಕ್ಸಿಬಿಷನ್ ಸೆಂಟರ್. ಇದು ಬಂದ್ಬಿಟ್ಟು ಎಕ್ಸಿಬಿಷನ್ ಸೆಂಟರ್ ಅಂತೆ. ಏನಿಲ್ಲ, ನೈಟಲ್ಲೇ ಸೂಪರ್ ಆಗಿರೋದು. ಆ್ಯಕ್ಚುಲಿ ನನಗೆ ಟೈಮಿಂದ ಬರೋಕ್ಕಾಗಲಿಲ್ಲ. ಅಷ್ಟೇ, ಏನು ಸ್ಪೆಷಾಲಿಟಿ ಏನಿಲ್ಲ. ಇಟಾಲಿ ಥರ ಫುಲ್ ಬಿಲ್ಡಿಂಗ್ಸು. ನನ್ನ ಲೆಫ್ಟ್ ಸೈಡಲ್ಲೆಲ್ಲ ಬಂದು ಶೋಸ್ ಸ್ಟಿಕ್ಕರ್ಸ್ ಹಾಕಿದ್ರು, ಯಾವ ಶೋಸ್ ರನ್ನಿಂಗ್ ಆಗ್ತಿದೆ ಅಂತೇಳಿ. ಇಲ್ಲೆಲ್ಲ ಬಂದು ನಾರ್ಮಲ್ ಆಗಿ ಆಲ್ಮೋಸ್ಟ್ ಆ ಥೀಮಲ್ಲೇ ಸ್ಟ್ರಕ್ಚರ್, ರೋಮನ್, ಇಟಾಲಿ, ಪೋರ್ಚುಗೀಸ್ ಆ ಥರ ಸ್ಟ್ರಕ್ಚರಲ್ಲೇ ಬಿಲ್ಡಪ್ ಆಗಿರೋದು ಕಂಪ್ಲೀಟ್ ಈ ಏರಿಯಾ ಬಂದು. ಇದು ಏನಾದರೂ ಐಸ್ ಕ್ರೀಮು ಆ ಥರ ನಾರ್ಮಲ್ ಶಾಪ್ ಮಾಡೋ ಕಾರ್ಟ್ ಇದು. ಇಲ್ಲಿ ಆಲ್ಮೋಸ್ಟ್ ಇವತ್ತು ಕಮ್ಮಿ ಜನನೇ ಇದ್ದರು. ಈವ್ನಿಂಗಲ್ಲಿ ಫಿಲ್ಲಪ್ ಆಗ್ತಿದ್ರು. ಇವ್ರು ನನ್ನ ಫ್ರೆಂಡ್ಸು. Come on, go. Hi. Hello, my Indian friend. My name is Chinese name is Zhang Fangxing, and you can call me Toms. Toms. Yeah, you can My call name me is Toms. Zhuang Qianzhen. You can call me Chen. Yeah. Okay. Nice to meet you. ಅವ್ರಿಗೂ ಫ್ಯೂ ಫೋಟೋಸ್ ತೊಗೊಳಕ್ಕೆ ಹೆಲ್ಪ್ ಬೇಕಿತ್ತು. ಸೊ ನಾನು ಫ್ಯೂ ಫೋಟೋಸ್ ತಕ್ಕೊಟ್ಟೆ, ನನಗೂ ಅವ್ರು ಫ್ಯೂ ಫೋಟೋಸು ಮತ್ತು ವೀಡಿಯೋಸ್ ತಕ್ಕೊಟ್ರು. ಅದಾದಮೇಲೆ ಇವಾಗ ವಾಟರ್ ಫ್ರಂಟ್ ನೋಡ್ತಿದ್ದಾರಲ್ಲ, ಕಂಪ್ಲೀಟಾಗಿ ಬ್ರಿಡ್ಜ್ ಕಾಣಿಸುತ್ತೆ. ಇದು ವಾಟರ್ ಫ್ರಂಟ್ನ ಪ್ರಮೋಟ್ ಮಾಡೋಕ್ಕೆ ಇಲ್ಲಿ ತುಂಬಾ ಈವೆಂಟ್ಸ್ಗಳು ಆಗ್ತಾನೆ ಇರುತ್ತೆ. ಬಟ್ ಏನಂದರೆ ಕಲ್ಚರಲ್ ಪ್ರಮೋಟ್ ಆಗಲಿ, ಅಂದರೆ ಕಾನ್ಸರ್ಟು, ಹೀಗೆ ಸಿಂಗಿಂಗು, ಡ್ಯಾನ್ಸಿಂಗು, ಈ ಥರ ಏನಾದರೂ ಯಾವ್ದಾರ ಡ್ಯಾನ್ಸ್ ಶೋಸ್ ಆ ಥರ ಇದ್ದಾಗ ಸೊ ಇಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗು ಪ್ರಿಫರ್ ಮಾಡಿದ್ರೆ ಬೆಸ್ಟು. ಬನ್ನಿ ಇವಾಗ ನಾವು ಆ ಸೈಡ್ ಹೋಗೋಣ. ಅಂದರೆ ಈ ರೋಮ್ ಆರ್ಕಿಟೆಕ್ಚರ್ ಇದೆಯಲ್ಲ, ರೋಮು ಆಲ್ಮೋಸ್ಟ್ ಇಲ್ಲೂ ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಏರಿಯಾನೇ ಬಂದು ಶಾಪಿಂಗ್ ಏರಿಯಾ. ಇಲ್ಲಿ ನೀವು ಕ್ಲೋತ್ಸು, ಜ್ಯುವೆಲರೀಸು ಆ ಥರ ಏನಾದರೂ ಡಿಫ್ರೆಂಟಾಗಿ ನೋಡ್ಬೋದು. ಈ ಕಡೆ ಈಗ ಹೋದರೆ ಇದು ಬಂದು ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಈಟರೀಸು ಇರೋದು. ಮಕಾವು ಪಾಂಡ ಇದೆ. ಇದು ಬಂದು ಇನ್ಫಾರ್ಮೇಷನ್ ಸೆಂಟರು. ಇದು ಇನ್ಸೈಡ್ ಬಂದು ಆಲ್ಮೋಸ್ಟ್ ಇದು 500 ಮೀಟರ್ಸ್ 1 ಕಿಲೋಮೀಟರ್ ಸ್ಟ್ರೆಚ್ ಉದ್ದಾನೇ ಇದೆ, ಸಿಕ್ಕಾಪಟ್ಟೆ ಉದ್ದ. ಇದು ಗ್ಲೋಬ್ ಚೆನ್ನಾಗಿದೆ, ಫೋಟೋ ತೆಗೆಸ್ಕೊಳ್ಳಿ ಬಂದರೆ. ದೊಡ್ಡದು ಇದು ಆ್ಯಕ್ಚುಲಿ. ಆಲ್ಮೋಸ್ಟ್ ಒಂದು 3 hours ಬೇಕು ಕರೆಕ್ಟಾಗಿ ಓಡಾಡಬೇಕು ಅಂದರೆ. ತುಂಬ ಶಾಪಿಂಗು, ಡಿಫ್ರೆಂಟ್ ಹೀಟರೀಸ್ ಎಲ್ಲ ಇದೆ. ಇದು ಶೂಟಿಂಗ್ ಸ್ಪಾಟು ಇರ್ಬೋದು, ಮೇ ಬಿ, ಗೊತ್ತಿಲ್ಲ. ನಾನು ಕ್ಯಾಶುಯಲಾಗಿ ರೋಮ್ ಆಗ್ತಿದೆ. ಆಲ್ಮೋಸ್ಟ್ ಇದು ಓಪನ್ ಆಗೋದೆ ಶಾಪ್ಸ್ ಎಲ್ಲ ಇಲ್ಲಿ. ಆಲ್ಮೋಸ್ಟ್ ರೆಸ್ಟೋರೆಂಟೇ ಜಾಸ್ತಿ ಇತ್ತು ಈ ಝೋನಲ್ಲಿ ಬಂದು. ಏನು ಆಲ್ಮೋಸ್ಟ್ ಒಂದು 30-50 ಶಾಪ್ಸ್ ಇದೆ. ಆಲ್ಮೋಸ್ಟ್ ಈ ವಾಟರ್ ಫ್ರಂಟ್ ನೋಡೋಕೆ ಬರೋರು ಮಕಾವ್ ಫಿಶರ್ಮ್ಯಾನ್. ಸೊ ಇದು ಹಾರ್ಬರ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ತುಂಬಾ ರೆಸ್ಟೋರೆಂಟ್ ಇದೆ. ಇದು ಮಾಲ್ ಥರನೇ ಆಲ್ಮೋಸ್ಟ್, ಬಟ್ ಡಿಫ್ರೆಂಟ್. ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಫುಡ್ಸ್ ನೋಡ್ಬೋದು. ಆಲ್ಮೋಸ್ಟ್ ಕ್ರ್ಯಾಬೇ ಇದು, ಚೆನ್ನಾಗಿತ್ತು. ಬಟ್ ಓಕೆ, ಬನ್ನಿ ಟ್ರೈ ಮಾಡೋಣ ಅಂದ್ಕೊಂಡು ಬಂದೆ. ಯಾವುದೋ ಕಪ್ಪಿ ಮುಂಡೆ ಹೋಗಲ್ಲ, ಯಾವುದೋ ಹಿಂದೆ ಕಪ್ಪಿಗಳು ಅವೆ ನೋಡ್ರಿ, ಇಲ್ಲಿ ಹೆಂಗೆ ಆಡ್ದವ್ರೆ. ಎಷ್ಟು ಆರಾಮಾಗಿ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಆ್ಯಕ್ಚುಲಿ ನನ್ನ ಫೋಟೋ ಎಲ್ಲ ತೆಗ್ದಿರೋದು ಬಂದ್ಬಿಟ್ಟು ಹುಡುಗಿರೇ ಜಾಸ್ತಿ ಚೆನ್ನಾಗಿ ತೆಗ್ದಿರೋದು. ಹುಡುಗರಂತೂ ನೆಟ್ಟಿಗೆ ತೆಗಿಯೋರು, ಇಲ್ಲ ಏನಾದರೂ ಒಂದು ಕ್ಯಾಟೆ ಕೆಲಸ ಮಾಡೋರು. ಸೊ ಆ್ಯಕ್ಚುಲಿ ಹುಡುಗಿರೋ ದಿ ಬೆಸ್ಟ್ ಫೋಟೋಗ್ರಫಿ. ನಂದು ಈ ಸತಿ ಏನೇ ಇಮೇಜ್ ಅಪ್ಲೋಡ್ ಮಾಡಿದ್ರು ಮಕಾವು, ಹಾಂಗ್ಕಾಂಗು, ಸೊ ಎಲ್ಲ ಮೋಸ್ಟ್ ಆಫ್ ದಿ ಕ್ರೆಡಿಟ್ ಗೋಸ್ ಟು ದೆಮ್. ಯಾ, ಈಗ ನೀವು ಕಂಪ್ಲೀಟಾಗಿ ನೋಡ್ತಿರೋದು ಏರಿಯಲ್ ವ್ಯೂ. ಕಂಪ್ಲೀಟ್ ರೋಮ್ ಸ್ಟೈಲಲ್ಲೇ ಇದನ್ನ ಬಿಲ್ಡ್ ಮಾಡಿರೋದು. ಇದು ಅಂದರೆ ಇದು ಡಮ್ಮಿ, ಏನು ತುಂಬ ಒರಿಜಿನಲ್ ಅಲ್ಲ, ಸುಮ್ಮನೆ ಆರ್ಟಿಸ್ಟಿಕ್ ಆಗಿ ಮಾಡಿರೋದು. ಇಟ್ಸ್ ನಾಟ್ ಟು ರಿಯಲಿಸ್ಟಿಕ್ ಆಗಿಲ್ಲ. ಜಸ್ಟ್ ಅದೇ ಒಂದು ಕಾನ್ಸೆಪ್ಟಲ್ಲಿ ಜಸ್ಟ್ ಅಟ್ರಾಕ್ಟ್ ಟೂರಿಸ್ಟ್ನ ಮಾಡಿರೋದು. ನೋಡ್ಬೋದು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂತು. ನಾನು ಫ್ಯೂ ಫೋಟೋಸ್ ಎಲ್ಲ ತೊಗೊಂಡಿದ್ದೀನಿ.
ಬನ್ನಿ ನಿಮಗೆ ಇನ್ಸೈಡು ಏನಿದೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಇಲ್ಲೆಲ್ಲ ಏನಂದರೆ ಕೆಸಿನೋ ನೀವೆಲ್ಲೋದ್ರೂ ಮಕಾಬೂಲಿ ಇದ್ದೇ ಇರುತ್ತೆ. ಅದೊಂದು ನ್ಯಾಷನಲ್ ಗೇಮ್ ಥರ ಮಕಾಬೂಲಿ, ಸುಮ್ಮನೆ ಕಿಡ್ಡಿಂಗು. ನೀವು ಎಲ್ಲೋದ್ರೂ ಕೆಸಿನೋ ನೋಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಈ ಫ್ರೇಮ್ಸು ಮತ್ತು ಈ 3D ಗ್ಲಾಸಸ್ ಇಮೇಜ್ ಶೋಸು ಇದೆಲ್ಲ ಯಾವುದೇ ಫ್ಯೂಚರ್ ಆಗುತ್ತೆ ಅಂತ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಮತ್ತು ಮೂವೀಸ್, ಥಿಯೇಟರು, ಕಲ್ಚರಲ್ ಇವೆಂಟ್ಸ್ ಅದೆಲ್ಲ ಇಲ್ಲಿ ಇನ್ಸೈಡೇ ಆಗೋದು. ಹಂಗೆ ನಾರ್ಮಲಾಗಿ ಇಲ್ಲೇನೋ ಶಾಪಿಂಗ್ಸ್ ಇದ್ದರೆ ಸ್ಮಾಲ್ ಟಾಯ್ಸು ನೋಡ್ಬೋದು ಇಲ್ಲಿ. ಸೊ ಇದು ಆಲ್ಮೋಸ್ಟ್ 3D ಮೂವಿ ಎಕ್ಸ್ಪೀರಿಯನ್ಸೇ ಎಷ್ಟೇ ಇರೋದು, ಇನ್ನೇನಂತ ಹೇಳ್ಕೊಳ್ಳೋ ಅಂಥದ್ದೇನಿಲ್ಲ. ಸೊ ಇಲ್ಲಿ ಮುಂದೆ ಬಂದರೆ ಆಲ್ಮೋಸ್ಟ್ ಇಲ್ಲೂ ಶಾಪಿಂಗ್ ಏರಿಯಾಸೇ, ಮೂವೀಸು ಅವೆಲ್ಲ CD, DVD ಪ್ಲೇಯರ್ಸ್ ಆ್ಯಂಡ್ ಟಾಯ್ಸ್. ಇವಾಗ ನೀವು ನೋಡ್ತಿದ್ದಾರಲ್ಲ ಇದು ರೋಮನ್ ಆರ್ಕಿಟೆಕ್ಚರು, ಸೇಮ್ ಅದೇ ಥರನೇ ಆ ಕಾನ್ಸೆಪ್ಟ್ ಥೀಮಲ್ಲಿ ಬಿಲ್ಡ್ ಮಾಡಿರೋದು, ಜಸ್ಟ್ ಟು ಅಟ್ರಾಕ್ಟ್ ಪೀಪಲ್. ಇದು ಹಾರ್ಬರ್ ಏರಿಯಾ ಆಗಿರೋದ್ರಿಂದ ಮಕಾವು ಆಲ್ಮೋಸ್ಟ್ ಡಿಪೆಂಡ್ಸ್ ಆನ್ ಟೂರಿಸ್ಟೇ. ಇಲ್ಲಿ ನಿಮಗೆ ಬಸ್ಸು ಅಸೆಸಬಲ್ ಇದೆ, ಬಟ್ ಟ್ಯಾಕ್ಸಿ ತುಂಬ ಹೊತ್ತು ಕಾಯಬೇಕು. ಯಾಕಂದರೆ ರಿಮೋಟ್ ಪ್ಲೇಸ್ ಆಗಿರೋದ್ರಿಂದ ಹಾರ್ಬರು ವರ್ಕೌಟ್ ಆಗೋಲ್ಲ. ತುಂಬಾ ಕಾಯಿದೆ, ನಾನು ಆಲ್ಮೋಸ್ಟ್ 1 hour ಗಂಟ ಕಾಯಿದೆ. ಅದಾದಮೇಲೆ ನಂಗೆ ಟ್ಯಾಕ್ಸಿ ಸಿಕ್ತು. ಬಸ್ ಅಂದ್ರೂ ಸ್ವಲ್ಪ ನೋಡ್ಕೊಂಡು ಬಂದರೆ ಅದು ಬೆಸ್ಟು ಅವೈಲಬಲ್ಲು. ಇಲ್ಲ ಆಲ್ಮೋಸ್ಟ್ ಆ ಕಡೆ ಈ ಕಡೆ ಎಲ್ಲಿ ನೋಡು ನಿಮ್ಮ ಕೆಸಿನೋಸು, ರೆಸಾರ್ಟು, ಹೋಟೆಲ್ಸೇ ಇರೋದು. ಲೆಜೆಂಡ್ ಪ್ಯಾಲೇಸ್ ಹೋಟೆಲ್ ಅಂತೆ, ಸಕ್ಕದಾಗಿದೆ. ಸ್ವಲ್ಪ ಪೇಂಟ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿದೆ. ಇಟ್ಸ್ ಆಲ್ಮೋಸ್ಟ್ ಹಾರ್ಬರ್ ಏರಿಯಾ ನಾನು ಇರೋದು ಇವಾಗ. ಅಷ್ಟೇ ಇವತ್ತಿನ ಎಪಿಸೋಡು. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಎಲ್ಲರೂ ಆರಾಮಾಗಿರಿ. ಟೇಕ್ ಕೇರ್. ಬಾಯ್.